ಟು ವೀಕ್ 3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನನಗೆ ಬಂಗಡ ಮೀನಿಂದು ಗ್ರೀನ್ ಮಸಾಲ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ. ಸಿಂಪಲಾಗಿ ಮಾಡೋದು, ಬಟ್ ಟೇಸ್ಟ್ ಮಾತ್ರ ಹೊಸಮಾಗಿರುತ್ತೆ. ಇದಕ್ಕೆ ಫಸ್ಟ್ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಡೋಣ. ಇವಾಗ ಉಪ್ಪು ಹಾಕಿ ಒಂದು 10 ನಿಮಿಷ ಇದನ್ನು ಸೈಡಲ್ಲಿ ಎತ್ತಿಡೋಣ. ಈಗ ಮಸಾಲ ಮಾಡಲಿಕ್ಕೆ ಫಸ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಒಂದು 6-7 ಬೆಳ್ಳುಳ್ಳಿ ಹೆಸರು ಸಿಪ್ಪೆ ತೆಕ್ಕೊಂಡಿದ್ದೀನಿ, ಹಾಗೆ ಶುಂಠಿ ಒಂದು ಸಣ್ಣ ಪೀಸು ಇದನ್ನು ಕೂಡ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಹಾಗೆ 3 ಹಸಿಮೆಣಸು, ಒಂದು ಅರ್ಧ ಲಿಂಬೆಹಣ್ಣು, ಹಾಗೆ ಮಸಾಲ ಖಾರದ ಪುಡಿ 1 ಚಮಚ, ಧನಿಯಾ ಪುಡಿ 1 ಚಮಚ, ಅರ್ಧ ಚಮಚ ಅರಿಶಿಣ, ಅರ್ಧ ಚಮಚ ಜೀರಿಗೆ ಪುಡಿ, ಹಾಗೆ ಅರ್ಧ ಚಮಚ ಗರಂ ಮಸಾಲ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೋಣ. ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಹಾಗೆ ಮಸಾಲ, ಇದಿಷ್ಟು ಮಸಾಲನ ಹಾಕಬೇಕು. ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಕೊನೆಯಲ್ಲಿ ಲಿಂಬೆಹಣ್ಣನ್ನು ಈ ಥರ ಹಿಂಡಬೇಕು. ಇದನ್ನು ಇವಾಗ ತರಿಯಾಗಿ ರುಬ್ಕೊಳ್ಳೋಣ, ನುಣ್ಣಗೆ ರುಬ್ಕೊಳ್ಳೋದು ಬೇಡ. ನೋಡಿ, ಮಸಾಲ ಈ ಥರ ಆಗಿದೆ. ಇವಾಗ ಇದನ್ನು ಮೀನಿಗೆ ಅಪ್ಲೈ ಮಾಡಬೇಕು. ಈ ಮಸಾಲಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ಥರ ಕಲಿಸ್ಕೊಳ್ಬೇಕು. ಇವಾಗ ಮೀನಿಗೆ ಚೆನ್ನಾಗಿ ಇದನ್ನು ಹಚ್ಚಬೇಕು. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಒಂದೇ ಥರ ಫ್ರೈ ತಿಂದು ಬೋರ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಯಾವ ಮೀನಲ್ಲಿ ಬೇಕಾದರೂ ಮಾಡ್ಬೋದು ನೀವು, ಬಂಗಡಲ್ಲೇ ಮಾಡಬೇಕಂತ ಹೇಳಿ ಇಲ್ಲ, ಅಂಜಲಲ್ಲೂ ಮಾಡ್ಬೋದು. ಯಾವುದೇ ಫಿಶ್ ನಿಮ್ಗೆ ಯಾವ ಫಿಶ್ ಸಿಕ್ತು ಆ ಫಿಶಲ್ಲಿ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಖಾರ ಆಗಿ ಚೆನ್ನಾಗಿರುತ್ತೆ. ಈ ಥರನೇ ಎಲ್ಲ ಮೀನಿಗೂ ಹಚ್ಕೊಳ್ಬೇಕು. 2 ಸೈಡ್ ಚೆನ್ನಾಗಿ ಹಿಡಿಬೇಕು. ಈಗ ಮೀನಿ ಕೋಟಿಂಗ್ ಎಲ್ಲ ಇಟ್ಟಿದೆ. ಇದನ್ನ ಒಂದು 10 ನಿಮಿಷ ಹೀಗೆ ಇಟ್ಬಿಡಿ. ಸ್ವಲ್ಪ ಖಾರ ಎಲ್ಲ ಮೀನು ತಗೊಳುತ್ತೆ. ನಾನಿಲ್ಲಿ ಮಣ್ಣಿನ ತವದಲ್ಲಿ ಬಾಣಲೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಈ ಥರ ಇಲ್ಲ ಅಂದರೆ ನಾನ್ ಸ್ಟಿಕ್ ಆಗ್ಬೋದು, ಇಲ್ಲ ನಿಮ್ಮ ಹತ್ರ ಯಾವುದೇ ಬಾಣಲೆ ಇದ್ದರೆ ಅದರಲ್ಲಿ ನೀವು ಫ್ರೈ ಮಾಡ್ಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಲಿ. ಇವಾಗ ಎಣ್ಣೆ ಕುದೀತಾ ಇದೆ. ಇವಾಗ ಫ್ರೈ ಮಾಡೋಣ. ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇನ್ನೊಂದು ಕಡೆ ಟರ್ನ್ ಮಾಡೋಣ. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡಿ, ಆವಾಗಲೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು. ಇವಾಗ 2 ಸೈಡ್ ಚೆನ್ನಾಗಿ ಫ್ರೈ ಆಯಿತು. ಇವಾಗ ತೆಗೆದುಬಿಡೋಣ. ನೋಡಿ, ಕ್ರಿಸ್ಪಿಯಾಗಿ ಏನು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ,
ಹೀಗೆ ಎಲ್ಲ ಮೀನು ಫ್ರೈ ಮಾಡ್ಕೊಳ್ಬೇಕು. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಮಸಾಲೆ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ನೋಡಿ ನೋಡಿ, ಇಷ್ಟು ಕ್ರಿಸ್ಪಿ ಆಗಬೇಕು, ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಹೀಗೆ ನಾನು ಹಾಕುವ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.